ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ RR ಗುರು. ಮೇನ್ ಇಲ್ಲಿ ಮುಂಬೈ ವರ್ಸಸ್ RR ಅಂದಾಗ ಮುಂಬೈ ಅದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಅಂತೂ ಹೊಡಿಲೇಬೇಕು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ಗೆ ಯೂಸ್ಫುಲ್ ಇದೆ ಗುರು. ಒಟ್ನಲ್ಲಿ ಮುಂಬೈ ಅವ್ರ ಬ್ಯಾಟಿಂಗ್ ವಿಚಾರದಲ್ಲಿ ರೋಹಿತ್ ಶರ್ಮಾ ಆಗಲಿ, ತಿಲಕ್ ವರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್ ಇವ್ರು 3 ಜನ ಚೆನ್ನಾಗಿ ಕ್ಲಿಕ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಟ್ನಲ್ಲಿ ಮುಂಬೈ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಜಸ್ಪ್ರೀತ್ ಬೂಮ್ರಾ ವಿಕೆಟ್ ತೆಗಿಬೇಕು, ಇಲ್ಲ ದೀಪಕ್ ಚಾಹರ್ ವಿಕೆಟ್ ತೆಗಿಬೇಕು, ಇಲ್ಲ ಶಾರ್ದೂಲ್ ಠಾಕೂರ್ ವಿಕೆಟ್ ತೆಗಿಬೇಕು. ಒಟ್ನಲ್ಲಿ ಟ್ರೆಂಟ್ ಬೋಲ್ಟು ಪವರ್ ಪ್ಲೇ ವಿಕೆಟ್ ತೆಗೆದಷ್ಟು ಮ್ಯಾಚ್ಗೆ ಅಡ್ವಾಂಟೇಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ನಲ್ಲಿ ತಿಲಕ್ ವರ್ಮಾ ಈಗ ಬಂದಿರೋ ಇನ್ನಿಂಗ್ಸ್ಗಳಲ್ಲಿ ಅಂಥದ್ದೇನು ಆಡ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ರೋಹಿತ್ ಶರ್ಮಾ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಕ್ಯಾಮೆ ಇನ್ನಿಂಗ್ಸ್ಗಳನ್ನ ಆಡ್ತಿದ್ದಾರೆ. ಇಲ್ಲಿ ಮೇನ್ ಇಲ್ಲಿ RR ಟೀಮ್ ವಿಚಾರದಲ್ಲಿ ನೋಡಿದ್ರೆ ಒಟ್ನಲ್ಲಿ ಇಲ್ಲಿ ಸೂರ್ಯವಂಶಿ ಆಗಲಿ ಒಟ್ನಲ್ಲಿ ಒಂಚೂರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಯಶಸ್ವಿ ಜೈಸ್ವಾಲ್ ಅಷ್ಟೇ. ಇಲ್ಲಿ ರಿಯಾಂಕ್ ಪರಾಗ್ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ನಲ್ಲಿ ಇಲ್ಲಿ ರವೀಂದ್ರ ಜಡೇಜಾಗೆ ಇವರು ಸ್ಥಾನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಇವರಿಬ್ಬರು ಟೀಮಲ್ಲಿ ನನ್ನ ಪ್ರಕಾರ ಇಲ್ಲಿ ಈ ಟೀಮಲ್ಲಿ ಒಂಚೂರು ರಾಜಸ್ಥಾನದವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮಿನಿಮಮ್ 2 ಮ್ಯಾಚನ್ನು ಗೆದ್ದಿದ್ದಾರೆ. ರನ್ ರೇಟು ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ನಲ್ಲಿ ಮುಂಬೈ ವರ್ಸಸ್ RR ಅಲ್ಲಿ ಗೆಲ್ಲೋದು ಒಂಚೂರು ಕಷ್ಟ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಈ ಬ್ಯಾಟಿಂಗು ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ. ಒಟ್ನಲ್ಲಿ ಮುಂಬೈ ಹೋಮ್ ಗ್ರೌಂಡ್ ಅಡ್ವಾಂಟೇಜಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತಗೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಆ್ಯಸ್ ಯೂಶುವಲ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಇರ್ತಾರೆ, ರೋಹಿತ್ ಶರ್ಮಾ ಇರ್ತಾರೆ, ಜಸ್ಪ್ರೀತ್ ಬೂಮ್ರಾ ಇರ್ತಾರೆ, ಟ್ರೆಂಟ್ ಬೋಲ್ಟ್ ಇರ್ತಾರೆ, ನವಮಿ ಇರ್ತಾರೆ, ಸೂರ್ಯಕುಮಾರ್ ಯಾದವ್ ಇರ್ತಾರೆ. ಒಟ್ನಲ್ಲಿ ಇಲ್ಲಿ ಮೇನು ಸ್ಟ್ಯಾಟ್ನರ್ ಆಗಿ ಇಲ್ಲಿ ಆಲ್ರೌಂಡರ್ ಆಟಗಾರ ಇರ್ತಾರೆ ಅನ್ಬೋದು. ಒಟ್ನಲ್ಲಿ ದೀಪಕ್ ಚಾಹರ್, ಶಾರ್ದೂಲ್ ಠಾಕೂರ್ ಇವರಿಬ್ಬರು ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಂತೂ ಇದ್ದೇ ಇರುತ್ತೆ. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಮುಂಬೈ ಒಂಚೂರು ಇಷ್ಟು ಚೆನ್ನಾಗಿರೋ ಬೌಲಿಂಗ್ ಇದ್ರೂ ಇವ್ರನ್ನ ಯಾವ ಟೈಮಲ್ಲಿ ಯಾರನ್ನ ಆಡಿಸ್ಬೇಕು ಅಂತ ಇನ್ನೂ ಇವರಿಗೆ ಕ್ಲಾರಿಟಿ ಬಂದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇ ವಿಕೆಟ್ ತೆಗೆದ್ರೆ ಮ್ಯಾಚ್ಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಜಸ್ಪ್ರೀತ್ ಬೂಮ್ರಾನು ಅಷ್ಟೇ, ಇಲ್ಲಿ ತಿಲಕ್ ವರ್ಮಾನು ಅಷ್ಟೇ. ಒಟ್ನಲ್ಲಿ ಮೇನು ತಿಲಕ್ ವರ್ಮಾ ಕ್ಲಿಕ್ ಆದರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತೂ ಇದ್ದೇ ಇರುತ್ತೆ. ಒಟ್ನಲ್ಲಿ ಯಾರು ಫಸ್ಟ್ ಟಾಸ್ಕ್ ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಟೀಮಲ್ಲಿ ಇಲ್ಲಿ ಆಸ್ ಯೂಶುವಲ್ ಇಲ್ಲಿ ಸೂರ್ಯಕುಮಾರ್, ಇಲ್ಲಿ ಯಶಸ್ವಿ ಜೈಸ್ವಾಲ್ ಇರ್ತಾರೆ, ಧ್ರುವ್ ಜುರೇಜಾ ಇರ್ತಾರೆ, ರಿಯಾಂಕ್ ಪರಾಗ್ ಇರ್ತಾರೆ, ಶುಭ್ಮನ್ ಹೆಡ್ಮೇಯರ್ ಅಂತೂ ಮ್ಯಾಚ್ನ ಒನ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ನಲ್ಲಿ ರವೀಂದ್ರ ಜಡೇಜಾ ಹೌದು ಒಂದೊಂದು ಈ ಟೀಮಿಗೆ ಬಂದಾಗಲೂ ಇವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಿ ಸಂದೀಪ್ ಶರ್ಮಾ ಬಿಗ್ ಓವರ್ನ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅವರು ಲಾಸ್ಟ್ ಓವರ್ಗೆ ಮ್ಯಾಚ್ನ ತಗೊಂಡು ಹೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಇಲ್ಲಿ ರಬಾಡ ಇರ್ತಾರ ಅಂದರೆ ಹೌದು, ಜೋಪ್ರಾ ಆಚೆಡೆ ಇದ್ದೇ ಇರ್ತಾರೆ ಗುರು. ಒಟ್ಟಲ್ಲಿ ದೇಶಪಾಂಡೆ ಅವರು ಇಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಇವ್ರ ಕಡೆ ಒಂಚೂರು ಬೌಲಿಂಗು ಡಲ್ ಇದೆ ಅಂತ ನನಗೇನು RR ಒಂಚೂರು ಮುಂಬೈ ಹೋಲಿಸ್ಕೊಂಡ್ರೆ RR ಬೌಲಿಂಗ್ ವಿಚಾರದಲ್ಲಿ ಒಂಚೂರು ತುಂಬ ಚೆನ್ನಾಗಿ ಕಾಣ್ತಿಲ್ಲ. ಆದರೆ ಬ್ಯಾಟಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಲ್ಲಿ ಮೇನ್ ಗುರು ಇಲ್ಲಿ ವೈಭವ್ ಸೂರ್ಯವಂಶಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಯಶಸ್ವಿ ಜೈಸ್ವಾಲ್ ಅಷ್ಟೇ. ಒಟ್ಟಲ್ಲಿ ಓಪನಿಂಗು ಮುಂಬೈ RR ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮಿಡಲ್ ಆರ್ಡರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಯಾಕೋ RR ಒಂಚೂರು ಡಲ್ಲಾಗಿ ಕಾಣ್ತಿದ್ದಾರೆ. ಮುಂಬೈ ಬೌಲಿಂಗ್ ವಿಚಾರದಲ್ಲಾಗಲಿ ಬ್ಯಾಟಿಂಗ್ ವಿಚಾರದಲ್ಲಾಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮಿಡಲ್ ಆರ್ಡರ್ ಆಗಲಿ ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಗುರು. ಒಟ್ಟಿನಲ್ಲಿ RR ಟೀಮಲ್ಲಿ ಟೋಟಲಾಗಿ ಇಷ್ಟು ಚೆನ್ನಾಗಿ ಹೆಡ್ ಸ್ಟಾರ್ಟ್ ವಿಚಾರದಲ್ಲಿ ನೋಡಿದ್ರೆ ಒಟ್ಟಿನಲ್ಲಿ ಟೋಟಲಾಗಿ ಮುಂಬೈ ವರ್ಸಸ್ RR ಹೆಡ್ ವಿಚಾರದಲ್ಲಿ 31 ಮ್ಯಾಚ್ನ ಆಡೋರೆ. 31 ಮ್ಯಾಚಲ್ಲಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ 16 ಮ್ಯಾಚು ಮುಂಬೈ ಅವ್ರು ಗೆದ್ದಿದ್ದಾರೆ, 14 ಮ್ಯಾಚು RR ಅವ್ರು ಗೆದ್ದವ್ರೆ. ಒಂದು ನೋ ರಿಸಲ್ಟ್ ಆಗ್ತಿದೆ. ಒಟ್ಟಿನಲ್ಲಿ ಇವರಿಬ್ಬರು ಆಡಿದಾಗ ಸ್ಕೋರು ಇಲ್ಲಿ ಮಿನಿಮಮ್ 217 ಆಗಿದೆ, 212 ಆಗಿದ್ದಾರೆ. ಒಟ್ಟಿನಲ್ಲಿ ಲೋ ಸ್ಕೋರ್ ವಿಚಾರದಲ್ಲಿ ಬರೀ 92 ಹೊಡೆದಿದ್ದಾರೆ. RR 90 ಹೊಡೆದವ್ರೆ. ಒಟ್ಟಿನಲ್ಲಿ ಮುಂಬೈ ವರ್ಸಸ್ RR ಅಂದಾಗ ನನ್ನ ಪ್ರಕಾರ ಇಲ್ಲಿ ಮುಂಬೈ ಗೆದ್ದುಕೊಡ್ತಾರೆ. ಆದರೆ RR ಲಾಸ್ಟ್ವರೆಗೂ ಟಕ್ಕರ್ ಕೊಡ್ತಾರೆ. RR ಅವ್ರು ಗೆದ್ದರೂ ಏನೋ ಆಶ್ಚರ್ಯ ಪಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇಲ್ಲ. ಆದರೆ ಈ ವರ್ಸಸ್
ಮುಂಬೈ ವರ್ಸಸ್ ಆರ್-ಆರಲ್ಲಿ ನನ್ನ ಪ್ರಕಾರ ಮುಂಬೈ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಮುಂಬೈ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ ಆರ್-ಆರ್ ಲಾಸ್ಟ್‌ವರೆಗೂ ಮ್ಯಾಚ್‌ನ ಬಿಟ್ಕೊಡೋದಿಲ್ಲ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಮುಂಬೈ ವರ್ಸಸ್ ಆರ್-ಆರ್ ಗುರು ಮುಂಬೈ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ ಆರ್-ಆರ್ ಸಿಕ್ಕಾಪಟ್ಟೆ ಟಫ್ ಸಿಚುವೇಶನ್ನ ತಗೊಂಡೋಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ ಗುರು ಒಟ್ಟಿನಲ್ಲಿ. ಇನ್ನು ನಾನು ವಿಡಿಯೋ ಮಾಡಿದ್ದಿಲ್ಲ, ಸಿಕ್ಕಾಪಟ್ಟೆ ಏನೋ ಕೆಲಸಗಳಿತ್ತು ಗುರು. ಒಟ್ಟಿನಲ್ಲಿ ಅದರಿಂದ ಈ ವಿಡಿಯೋಗಳನ್ನ ಮಾಡಿದ್ದಿಲ್ಲ. ಒಟ್ಟಿನಲ್ಲಿ ಈಗ IPL ವಿಡಿಯೋ ಸುಮಾರು ವಿಡಿಯೋ ರಿವ್ಯೂ ಮಾಡಿದ್ದಿಲ್ಲ. ಈಗ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸುಮಾರು ಜನ ಲೈಕು ಮಾಡ್ತಿಲ್ಲ ಬೇಗ ಗುರು. 1,000 ಸಬ್ಸ್ಕ್ರೈಬ್ IPL ಮುಗಿಸಲಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಬೇಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಮ್‌ಬ್ಯಾಕ್ ಆಗಿದ್ದೀನಿ. ಒಟ್ಟಿನಲ್ಲಿ ಬೇಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವಿಡಿಯೋಗಳು ಬರ್ತಾನೆ ಇರುತ್ತೆ ಆಟೋಮೆಟಿಕ್ಕಾಗಿ. ಒಟ್ಟಿನಲ್ಲಿ ಒಂಚೂರು ಡಿಲೇ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ, ಡಿಲೇ ಆಗ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಪ್ರಿವ್ಯೂ ಮತ್ತು ರಿವ್ಯೂ ಬರ್ತಾನೆ ಇರುತ್ತೆ ಗುರು. ಸಿಗೋ ಮುಂದಿನ ವಿಡಿಯೋದಲ್ಲಿ ಮುಂಬೈ ವರ್ಸಸ್ ಆರ್-ಆರ್ ರಿವ್ಯೂ ಮ್ಯಾಚಲ್ಲಿ ಗುರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು.